ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನೊಂದು ಹೊಸ ವಿಧಾನದಲ್ಲಿ ಇಡ್ಲಿ ಮಾಡೋದನ್ನ ಹೇಳಿಕೊಡ್ತಾ ಇದ್ದೀನಿ. ಈ ಇಡ್ಲಿ ರೆಸಿಪಿಗೆ ನಮಗೆ ಉದ್ದಿನ ಬೇಳೆ ಬೇಡ, ನೆನೆಸಿಟ್ಟ ಅಕ್ಕಿ ಬೇಡ, ಆದ್ರೆ ಹಿಟ್ಟು ಮಾತ್ರ ಚೆನ್ನಾಗಿ ಉಬ್ಬಿ ಬಂದು ಇದರಲ್ಲಿ ನಾವು ಮಾಡುವಂತಹ ಇಡ್ಲಿ, ದೋಸೆ ಎಲ್ಲ ಕೂಡ ಸಾಫ್ಟ್ ಆಗಿ ಹತ್ತಿ ಅಂತ ಇರುತ್ತೆ. ನಾನಿಲ್ಲಿ ನಿಮ್ಗೆ ಇಡ್ಲಿನೂ ಮಾಡಿ ತೋರಿಸ್ತೀನಿ, ದೋಸೆನೂ ಮಾಡಿ ತೋರಿಸ್ತೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದಂತ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಈ ವಿಡಿಯೋದ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಅದರ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಅದರಲ್ಲಿ ಬರೋ ಆಲ್ ಆಪ್ಷನಿಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ಎಲ್ಲ ನಿಮಗೆ ಕೂಡಲೇ ಸಿಗುತ್ತೆ. ಮೊದಲು ನೋಡಿ, ಇದಕ್ಕೋಸ್ಕರ ನಾನಿಲ್ಲಿ ಅಕ್ಕಿ ಹುಡಿ ತಗೋತಾ ಇದ್ದೀನಿ. 2 ಕಪ್ ಅಕ್ಕಿ ಹುಡಿ ತಗೊಂಡಿದ್ದೀನಿ. ಅದನ್ನೊಂದು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. 2 ಕಪ್ ಅಕ್ಕಿ ಹುಡಿಗೆ ನಾನಿಲ್ಲಿ ಅನ್ನ 1.5 ಕಪ್ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಕುಚ್ಚಲಕ್ಕಿ ಅನ್ನ ತಗೊಂಡಿರೋದು. ವೈಟ್ ರೈಸ್ ಆದ್ರೂ ತೊಂದರೆ ಇಲ್ಲ, ತಗೋಬಹುದು. ಆಮೇಲೆ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಇದನ್ನ ರುಬ್ಬೇಕು. ಆಮೇಲೆ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಬಿಟ್ಟು ರುಬ್ಬೇಕು, ಒಮ್ಮೆಲೆ ನೀರು ಸೇರಿಸ್ಬೇಡಿ. ಆಮೇಲೆ ಒಂದು ಸ್ಪೂನ್ ಅಲ್ಲಿ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ರುಬ್ಬಿದ್ರೆ ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ತಳಭಾಗದಲ್ಲಿ ಅಕ್ಕಿ ಹುಡಿ ಆದ ಕಾರಣ ರುಬ್ಬೋದಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ರುಬ್ಕೊಳ್ಳಿ. ನೋಡಿ, ಇಲ್ಲಿ ರುಬ್ಬಿ ತಂದಿದ್ದೀನಿ. ಅದನ್ನೊಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ತೀನಿ. ಆಮೇಲೆ ನಮ್ಗೆ ಬೇಕಾಗಿರೋದು ಉದ್ದಿನ ಬೇಳೆ ಅಲ್ಲ, ಅದರ ಬದಲು ನಾನು ತಗೊಂಡಿರೋದು ಹೆಸರು ಕಾಳು. ಚೆನ್ನಾಗಿ ತೊಳೆದು ನೆನೆಸಿಟ್ಟಂತಹ ಹೆಸರು ಕಾಳು. ಆಮೇಲೆ ಇಲ್ಲಿ 1/4 ಕಪ್ ಹೆಸರು ಕಾಳು ತಗೊಂಡಿರೋದು. ಅದಕ್ಕೆ 1 ಟೀ ಸ್ಪೂನ್ ನಷ್ಟು ಮೆಂತೆ ಕಾಳು ಕೂಡ ಹಾಕೊಂಡಿದ್ದೀನಿ. ಇದನ್ನೊಂದು 4 ಗಂಟೆ ಹೊತ್ತು ನೆನೆಸಿಟ್ಟಿದ್ದೆ. ಅದನ್ನ ಅದೇ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ರುಬ್ತೀನಿ. ಸ್ವಲ್ಪ ನೀರು, ಉಪ್ಪು ಎಲ್ಲ ಹಾಕೋಬೇಕು. ಮೊದಲು ಸ್ವಲ್ಪ ನೀರು ಸೇರಿಸ್ಕೊಳ್ಳಿ, ಜಾಸ್ತಿ ಬೇಡ. ಯಾಕಂದ್ರೆ ಜಾಸ್ತಿ ನೀರಾಗ್ಬಿಟ್ರೆ ನಮ್ಗೆ ಇಡ್ಲಿ ಮಾಡೋದಿಕ್ಕಾಗಲ್ಲ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊಂಡಿದ್ದೀನಿ. ನುಣ್ಣಗೆ ರುಬ್ಕೊಂಡು ತರ್ತೀನಿ. ನೋಡಿ, ರುಬ್ಬಿ ಆಗಿದೆ. ಇವಾಗ ಸ್ವಲ್ಪ ಕಲರ್ ನೋಡಿ, ಸ್ವಲ್ಪ ಗ್ರೀನ್ ಕಲರ್ ಅಲ್ಲಿ ಇರುತ್ತೆ ಇದು. ಇನ್ನು ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ನಾನು ಕುಚ್ಚಲಕ್ಕಿ ಅನ್ನ ಕೂಡ ತಗೊಂಡಿರೋದು. ಆದ ಕಾರಣ ಕಲರ್ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಬರುತ್ತೆ. ಇಲ್ಲಾಂದ್ರೆ ನಿಮ್ಗೆ ವೈಟ್ ರೈಸ್ ಆದ್ರೆ ಬಿಳಿ ಬಿಳಿ ಬರ್ಬೋದು. ನೋಡಿ, ಮಿಕ್ಸ್ ಮಾಡಿ ಆಗಿದೆ. ಆಮೇಲೆ ಇದನ್ನ ರೆಸ್ಟ್ ಮಾಡೋದಿಕ್ಕೋಸ್ಕರ ಒಂದು ಕುಕ್ಕರಿಗೆ ಸ್ವಲ್ಪ ಬಿಸಿನೀರು ಹಾಕ್ತೀನಿ. ಬಿಸಿನೀರು ಹಾಕ್ಬಿಟ್ಟು ಅದರಲ್ಲಿ ಹಿಟ್ಟು ಇಡ್ತಾ ಇರೋದು. ಯಾಕಂದ್ರೆ ಚಳಿ ಜಾಸ್ತಿ ಇದ್ರೆ ಕರೆಕ್ಟ್ ಆಗಿ ಫರ್ಮೆಂಟ್ ಆಗಲ್ಲ. ಅದಕ್ಕೋಸ್ಕರ ಈ ಮೆಥಡ್ ತುಂಬಾ ಈಸಿ ಆಗುತ್ತೆ. ನೋಡಿ, ಹಿಟ್ಟು ನೋಡಿ ಇಷ್ಟಿದೆ ಇವಾಗ, ಅಂದ್ರೆ 1/4 ಭಾಗದಷ್ಟಿದೆ. ಇನ್ನು ಕುಕ್ಕರ ಮುಚ್ಚಳ ಮುಚ್ಕೊಳ್ಳಿ. ಕುಕ್ಕರ್ ಆಗ್ಬೇಕು ಅಂತೇನಿಲ್ಲ, ಬೇರೆ ಪಾತ್ರ ಕೂಡ ಆಗ್ಬಹುದು. ಕರೆಕ್ಟ್ ಮುಚ್ಚಿದ್ರೆ ಸಾಕು. ಒಂದು 9 ಗಂಟೆ ಹೊತ್ತು ರೆಸ್ಟ್ ಮಾಡ್ಕೊಳ್ಳಿ. ನೋಡಿ, ಈಗ ನಾನು ರಾತ್ರಿ ಇಡೀ ರೆಸ್ಟ್ ಮಾಡಿದ್ದೆ. ಇವಾಗ ಬೆಳಿಗ್ಗೆ ಆಗಿದೆ. ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ತೆಗಿತಾ ಇದ್ದೀನಿ. ಮುಚ್ಚಳ ಎಲ್ಲ ಸ್ವಲ್ಪ ಮೇಲ್ಗಡೆ ಬಂದಿದೆ. ನಾನು ನಿಮ್ಗೆ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಹಿಟ್ಟು ಉಬ್ಬಿ ಬಂದಿದೆ ಅಂತ. ಉದ್ದಿನ ಬೇಳೆ ಹಾಕಿದ್ರು ಕೆಲವೊಂದ್ಸಲ ಇಷ್ಟು ಚೆನ್ನಾಗಿ ಉಬ್ಬಿ ಬರಲ್ಲ. ನೋಡಿ ಎಷ್ಟೊಂದು ಕರೆಕ್ಟ್ ಆಗಿ ಬಂದಿದೆ ಅಂತ. ಒಂದ್ಸಲ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ, ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಹಿಟ್ಟು ಸಾಫ್ಟ್ ಆಗಿದೆ. ಇದ್ರಲ್ಲಿ ಇಡ್ಲಿ ಅಥವಾ ದೋಸೆ ಏನ್ ಮಾಡಿದ್ರು ಕೂಡ ಇದು ಸಾಫ್ಟ್ ಆಗಿಯೇ ಬರ್ಬೋದು. ಯಾಕಂದ್ರೆ ಹಿಟ್ಟು ನೋಡುವಾಗ್ಲೇ ನಮ್ಗೆ ಗೊತ್ತಾಗುತ್ತೆ. ನೋಡಿ, ಈ ರೀತಿ ಇದೆ. ಕಲರ್ ನೋಡಿ, ಸ್ವಲ್ಪ ಗ್ರೀನ್ ಕಲರ್ ಇದೆ. ಆದ್ರೆ ರುಚಿಯಲ್ಲಿ ಮಾತ್ರ ಯಾವುದೇ ಗೊತ್ತಾಗಲ್ಲ. ಅಂದ್ರೆ ಹಸಿ ವಾಸನೆ ಆತರ ಏನು ಬರಲ್ಲ. ರುಚಿ ಆಗಿತ್ತೆ. ಅಂದ್ರೆ ಸ್ವಲ್ಪ ಸ್ವೀಟ್ ಇರುತ್ತೆ. ನಾವು ಹೆಸರು ಕಾಳು ಹಾಕಿದ್ರಿಂದ ಹಿಟ್ಟು ಲೈಟ್ ಆಗಿ ಸ್ವಲ್ಪ ಸ್ವೀಟ್ ಕೂಡ ಇರುತ್ತೆ. ನೋಡಿ, ಈ ರೀತಿ ಇದೆ. ಇನ್ನು ಮೊದಲು ನಾನು ಇಡ್ಲಿ ಮಾಡಿ ತೋರಿಸ್ತೀನಿ ನಿಮ್ಗೆ. ನೋಡಿ, ಇಡ್ಲಿ ಪಾತ್ರೆಯಲ್ಲಿ ನೀರು ಬಿಸಿ ಮಾಡೋದಿಕ್ಕೆ ಇಟ್ಟಿದ್ದೀನಿ. ಮೊದಲು ತಟ್ಟೆ ಎಲ್ಲ ಇಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಹಿಟ್ಟು ಹಾಕ್ಬಿಟ್ಟು ಇದನ್ನ ಬೇಯಿಸ್ಬೇಕು. ಒಂದು 20 ನಿಮಿಷ ಈ ಫ್ಲೇಮ್ ಅಲ್ಲಿ ಬೇಯಿಸ್ಕೊಳ್ಳಿ. ನೋಡಿ, ಈ ರೀತಿ ಸ್ವಲ್ಪ ಹಿಟ್ಟು ಹಾಕ್ತಾ ಇದ್ದೀನಿ. 2 ತಟ್ಟೆಯಲ್ಲಿ ಕೂಡ ಹಾಕ್ಬಿಟ್ಟು ಬೇಯಿಸ್ತೀನಿ ಮೊದಲು. ನೋಡಿ, ಖಂಡಿತ ಇದನ್ನೊಂದ್ಸಲ ಟ್ರೈ ಮಾಡಿ ನೋಡಿ. ಉದ್ದಿನ ಬೇಳೆ ಇಲ್ಲದೆ ಕೂಡ ನಮಗೆ ಇಡ್ಲಿ ಮಾಡ್ಬೋದು ಅಂತ ಈ ವಿಡಿಯೋದ ಮೂಲಕ ನಾನು ನಿಮ್ಗೆ ತಿಳಿಸಿಕೊಡ್ತಾ ಇದ್ದೀನಿ. ರುಚಿ ಅಂತೂ ಸೂಪರ್ ಆಗಿರುತ್ತೆ. ಖಂಡಿತ ಇದನ್ನ ಮಿಸ್ ಮಾಡಬೇಡಿ. ನೋಡಿ, ಇದನ್ನ ಬೇಯಿಸ್ತೀನಿ. 20 ನಿಮಿಷ ಆಗಿದೆ. ಸ್ಟವ್ ಆಫ್ ಮಾಡಿದ್ದೀನಿ. ನೋಡಿ, ಇಡ್ಲಿ ಇಲ್ಲಿ ರೆಡಿ ಆಗಿದೆ. ಸಾಫ್ಟ್ ಆಗಿರುವಂತ ಹತ್ತಿ ಅಂತಿರುವ ಇಡ್ಲಿ ಇಲ್ಲಿ ರೆಡಿ ಆಗಿದೆ. ನೆಕ್ಸ್ಟ್ ನಾನು ನಿಮ್ಗೆ ದೋಸೆ ಮಾಡೋದನ್ನು ತೋರಿಸ್ತೀನಿ. ಕಾವಲಿ ಬಿಸಿ ಮಾಡೋದಿಕ್ಕೆ ಇಟ್ಟಿದೆ. ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಅದಕ್ಕೆ ಕಾವಲಿ ಬಿಸಿ ಆದ್ಮೇಲೆ ಸ್ವಲ್ಪ ಹಿಟ್ಟು ಹಾಕ್ಬಿಟ್ಟು ಈ ರೀತಿ ದೋಸೆ ಮಾಡೋಣ. ಒಂದೇ ಹಿಟ್ಟಲ್ಲಿ ನಾನು ಮಾಡಿರೋದು, ನೀರೇನು ಮಾಡಿಲ್ಲ. ಅದೇ ಹಿಟ್ಟಲ್ಲಿ 2 ಕೂಡ ಮಾಡ್ತಾ ಇರೋದು. ನೋಡಿ, ಈ ರೀತಿ. ಇನ್ನಿದನ್ನ ಬೇಯಿಸ್ಕೊಳ್ಳಿ. ಮುಚ್ಚಿ ಬೇಯಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ದೋಸೆ ಕೂಡ ರೆಡಿ ಆಗಿದೆ. ಸ್ವಲ್ಪ ತುಪ್ಪ ಕೂಡ ಮೇಲ್ಗಡೆ ಹಾಕ್ತಾ ಇದ್ದೀನಿ. ನಿಮ್ಗೆ ಗರಿಯಾಗಿ ಬೇಕಿದ್ರೆ ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸ್ಕೊಳ್ಳಿ. ನೋಡಿ, ಈ ರೀತಿ ಇದೆ. ಸಾಕು. ನಾನು ಇದನ್ನ ಎಬ್ಬಿಸ್ತಾ ಇದ್ದೀನಿ. ಗರಿಯಾಗಿರುವಂತಹ ಸಾಫ್ಟ್ ಆಗಿರುವಂತಹ ದೋಸೆ ಕೂಡ ರೆಡಿ ಆಗಿದೆ. ಬಾಯಲ್ಲಿಟ್ರೆ ಕರಗಿ ಹೋಗ್ಬೋದು, ಆ ರೀತಿ ಇರುತ್ತೆ ಇದು. ನೋಡಿ, ಕ್ರಿಸ್ಪಿಯಾಗಿ ಬಂದಿದೆ. ಬಿಸಿ ಬಿಸಿ ದೋಸೆ ತಿನ್ಬಿಟ್ರೆ ಸೂಪರ್ ಆಗಿರುತ್ತೆ.
ನೋಡಿ ಎಷ್ಟು ಚೆನ್ನಾಗಿ ತೂತೆಲ್ಲ ಬಿಟ್ಟು ಬಂದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಎಲ್ಲ ದೋಸೆ ಇಡ್ಲಿ ಎಲ್ಲ ಕೂಡ ರೆಡಿ ಆಗಿದೆ ನೋಡಿ. ಈ ರೀತಿ ಇದೆ, ಚಟ್ನಿ ಜೊತೆ ಸರ್ವ್ ಮಾಡಬಹುದು. ಇಡ್ಲಿನೂ ಗರಿ ಗರಿ ಆಗಿರುವ ದೋಸೆ ಕೂಡ. ಇಡ್ಲಿ ನೋಡಿ ಯಾವ ರೀತಿ ಇದೆ ಅಂತ ನಾನು ತೋರಿಸ್ತೀನಿ ನೋಡಿ. ಮುಟ್ಟು ಆಗ್ಲೇ ಎಷ್ಟೊಂದು ಮೃದು ಆಗಿದೆ ಅಂತ. ಇದನ್ನ ತುಂಡು ಮಾಡಿ ತೋರಿಸ್ತೀನಿ, ಅವಾಗ ನಿಮ್ಗೆ ಕರೆಕ್ಟ್ ಗೊತ್ತಾಗುತ್ತೆ ನೋಡಿ. ಇಷ್ಟೊಂದು ಸಾಫ್ಟ್ ಆಗಿ ಹತ್ತಿ ಅಂತಿದೆ ಅಂದ್ರೆ ಬಾಯಲ್ಲಿಟ್ರೆ ಕರಗಿ ಹೋಗುತ್ತೆ, ಅಷ್ಟು ಕೂಡ ಸಾಫ್ಟ್ ಆಗಿರುತ್ತೆ. ಅದೇ ರೀತಿ ದೋಸೆ ಕೂಡ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ. ನೀವು ಇವತ್ತೇ ಟ್ರೈ ಮಾಡಿ ಟೇಸ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು.